ನ್ಯೂಸ್ 18 ಮುಖಾಮುಖಿ ವಿಶೇಷ ಚರ್ಚೆಗೆ ಸ್ವಾಗತ. ಎರಡು ರಾಷ್ಟ್ರೀಯ ಪಕ್ಷಗಳ ಅಬ್ಬರದ ನಡುವೆ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷವೂ ಕೂಡ ಪ್ರಬಲವಾದಂತಹ ಪೈಪೋಟಿಯನ್ನು ಕೊಡ್ತಾ ಇದೆ. ಹೇಳೋದಕ್ಕೇನೇ ಆದರೂ ಕೂಡ ಅಪ್ಪ ಮಕ್ಕಳ ಪಕ್ಷ ಅಂತ ಹೇಳಿದರೂ ಕೂಡ JDSಗೆ ಒಂದು ಪ್ರಬಲವಾದಂಥ ಶಕ್ತಿಯಾಗಿ, ಯೂತ್ ಐಕಾನ್ ಆಗಿ, ಒಬ್ಬರು ತುಂಬ ಸ್ಟ್ರಾಂಗ್ ಆಗಿ ಒಂದು ಶಕ್ತಿಯಾಗಿ ಸಪೋರ್ಟನ್ನು ಮಾಡ್ತಿರುವಂಥವರು ಕೂಡ JDSನಲ್ಲಿದ್ದಾರೆ. ಅಂದರೆ ಕುಮಾರಸ್ವಾಮಿಯವರೇ ಸ್ವತಃ ಹೇಳಿದ್ದಾರೆ, ಇಂಥವರೊಬ್ಬರು ಶಕ್ತಿ ನಮ್ಮ ಜೊತೆ ಇದ್ದರೆ ಸಾಕು ಅನ್ನೋದು. ಅದು ಯಾರು? ಅದು ಬೇರೆ ಯಾರು ಅಲ್ಲ, ಮಧು ಬಂಗಾರಪ್ಪ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಮಧು ಬಂಗಾರಪ್ಪನವರು JDSನಲ್ಲಿ ಅಂದರೆ ಆರಂಭದಲ್ಲಿ JDSಗೆ ಹೋದಾಗ ಬಂಗಾರಪ್ಪನವರು ನಿಮ್ಮನ್ನು JDSನ ತೆಕ್ಕೆಗೆ ಹಾಕಿದಾಗ ನಿಮಗೆ ಇದ್ದಂಥ ಆತಂಕಗಳು ಈಗ ದೂರವಾಗಿದೆಯಾ ಅಥವಾ ಆಗ ಆತಂಕ ಇತ್ತಾ? ಮೊದಲನೇದಾಗಿ ನನಗಂತೂ ಆತಂಕ ಇರಲಿಲ್ಲ. ಯಾಕೆಂದರೆ ನಾನು JDS ಪಕ್ಷಕ್ಕಿಂತ ಮುಂಚೆ ನಮ್ಮ ತಂದೆಯವರು ಫಾಲೋವರು. ನಮ್ಮ ತಂದೆ ಬಂಗಾರಪ್ಪಾಜಿಯವರು ಯಾವ ಪಕ್ಷಕ್ಕೆ ಹೋಗಿದ್ದಾರೆ, ನಾನು ಏನೇನು ಕೆಲಸ ಮಾಡಬೇಕು ಅಷ್ಟು ಮಾತ್ರ ಮಾಡ್ಕೊಂಡು ಬಂದವನು. ಅದಾದಮೇಲೆ ಯಾವಾಗ ಅವರು JDS ಪಕ್ಷಕ್ಕೆ ಹೋದರು, ಅವತ್ತು ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ತಂದೆಯವರು ನನಗೆ ಕೇಳಿದರು, ಈ ಥರ ಡಿಸಿಷನ್ ತೊಗೊಳ್ತಾ ಇದ್ದೀವಿ. ಮಾರನೇ ದಿವಸ ನಾವು ಮೈಸೂರಿಗೆ ಹೋಗ್ತಾ ಇದ್ವಿ. ಹಿಂದಿನ ದಿವಸ ನಂಗೆ ಕೇಳಿದರು. ನನಗಿಲ್ಲ, ಸೂಕ್ಷ್ಮವಾಗಿ ಗೊತ್ತಾಗಿದೆ. ನನಗನ್ಸುತ್ತೆ ನಿಮ್ಮಂಥ ಹೋರಾಟಗಾರರಿಗೆ, ಆಮೇಲೆ ನಿಮ್ಮಂಥ ರಾಜಕೀಯ ಜೀವನದಲ್ಲಿ ನೀವು ಬಂದಿರತಕ್ಕಂಥದ್ದು. ಯಾಕೆಂದರೆ ಈ ನ್ಯಾಷನಲ್ ಪಾರ್ಟೀಸಲ್ಲಿ ತುಂಬ ಈ ರಿಸ್ಟ್ರಿಕ್ಷನ್, ಎಲ್ಲದಕ್ಕೂ ಹೈಕಮಾಂಡು ಅದು ಕರೆಕ್ಟ್ ಅನಿಸುತ್ತೆ. ಇದು ನೀವು ತೊಗೊಂಡಿರ್ತಕ್ಕಂಥ ನಿರ್ಧಾರ ಕರೆಕ್ಟ್ ಇದೆ, ಸರಿ ಇದೆ ಅಂತಕ್ಕಂಥದ್ರ ಮೇಲೆ ನಾನು ಕೂಡ ನಮ್ಮ ತಂದೆಯವ್ರಿಗೆ ಹೇಳಿದವನೇ. JDS ಪಕ್ಷದಲ್ಲಿ ತಮಗೆ ತುಂಬ ಸಂಪೂರ್ಣವಾದಂಥ ಸ್ವತಂತ್ರವಾದಂಥ ವಾತಾವರಣ ಇದೆ. ನನಗಂತೂ 100% ಈ ಪಕ್ಷದಲ್ಲಿ ಬೆಳೆದಂಗೆ ಬೇರೆ ಯಾವ ಪಕ್ಷದಲ್ಲೂ ಕೂಡ ನಾನು ನಾಯಕನಾಗಿ ಈ ಮಟ್ಟಕ್ಕೆ ಬೆಳಿಲಿಕ್ಕೆ JDS ಪಕ್ಷ ಕಾರಣ ಅಂತ ಹೇಳಿದರೆ ತಪ್ಪಾಗಲಾರದು. ಬಟ್ 8 ತಿಂಗಳ ಹಿಂದೆ ಮಧು ಬಂಗಾರಪ್ಪನವರು ಕಾಂಗ್ರೆಸ್ಸಿಗೆ ಹೋಗುವಂಥ ಒಂದು ಪ್ರಯತ್ನವನ್ನ ಮಾಡಿದ್ರು. ಕರೆದಿರ್ತಕ್ಕಂಥದ್ದು ಸ್ವಾಭಾವಿಕವಾಗಿ ವಿಧಾನಸೌಧ ಆಫರ್. ಅಂದರೆ ಎಲ್ಲ ಪಕ್ಷದವರು ಜನರಲ್ ಆಗಿ ಕರೆದಿರೋ, ನಾನು ಕುಮಾರಣ್ಣವ್ರಿಗೆ ಹೇಳ್ಬಿಡ್ತೀನಿ, ಅಣ್ಣ ಹಿಂಗಿಂಗೆ ಕರೆದ್ರು ಹಿಂಗಿಂಗೆ ಅಂತ ಹೇಳಿ. ಅವ್ರಿಗೆ ಗೊತ್ತಷ್ಟೇ. ಅದ್ರ ಮೇಲೆ ಏನು ಮಾಡ್ತೀಯ ಅಂತ ಕೇಳಲಿಲ್ಲ. ಯಾಕೆಂದ್ರೆ ಅವ್ರು ಕೇಳೋದಿಲ್ಲ. ಯಾವತ್ತೂ ಕೂಡ ನಾನು ಏನಾದರೂ ಅಂಥ ಸಂದರ್ಭ ಬಂದರೆ ನಾನು ಅವ್ರ ಜೊತೆಗೆ ಚರ್ಚೆ ಮಾಡ್ತೀನಿ. ಯಾಕೆಂದರೆ ನನಗೆ ನಾಯಕತ್ವವನ್ನು ಕೊಟ್ಟಿರ್ತಕ್ಕಂಥವ್ರು ಕುಮಾರಣ್ಣವರು, ಸನ್ಮಾನ್ಯ ದೇವೇಗೌಡರು ಮತ್ತು ನನ್ನ JDS ಪಕ್ಷ. ಕುಮಾರಸ್ವಾಮಿಯವರು ಮತ್ತು ದೇವೇಗೌಡರನ್ನ ಬಿಟ್ಟರೆ ಎರಡನೇ ವರ್ಗದ ನಾಯಕರು, ಓಟನ್ನು ತೆಗೆದುಕೊಂಡು ಬರುವಂಥ ಆ ಶಕ್ತಿ ಇರುವಂಥ ನಾಯಕರು JDSನಲ್ಲಿ ಕಾಣ್ತಾ ಇಲ್ಲ. ಸ್ವಾಭಾವಿಕವಾಗಿ ಸಾಕಷ್ಟು ಜನರು ಇಲ್ಲಿ ಬೆಳೆದು ಬೇರೆ ಕಡೆ ಹೋಗಿರ್ಬೋದು. ಅದನ್ನು ಯಾರ್ಯಾರು ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಈ ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷಕ್ಕೆ ಹೋಗಿ ಅಲ್ಲಿ ಅಧಿಕಾರವನ್ನು ಕೂಡ ಅನುಭವಿಸಿದ್ದಾರೆ. ಅದರದ್ದು ಬೇರೆ ಪ್ರಶ್ನೆ. ಆ ಸಂದರ್ಭಗಳು ಸೃಷ್ಟಿ ಆಗ್ತವೆ. JDS ಪಕ್ಷದಲ್ಲಿ ಸಾಕಷ್ಟು ಸಂದರ್ಭ ಇದ್ದಾವೆ ಅಂತಕ್ಕಂಥದ್ದನ್ನು ನಾವು ಈ ರಾಜಕಾರಣ ಇತಿಹಾಸದಲ್ಲಿ ನಾವೆಲ್ಲ ಕೂಡ ನೋಡಿದ್ದೀವಿ. ಹಂಗೆ ಅಂದ ತಕ್ಷಣ ಯಾರೂ ಇಲ್ಲ ಅಂತಕ್ಕಂಥದ್ದನ್ನಲ್ಲ. ಈಗ ನಾನು ಕೂಡ ರಾಜ್ಯ ಮಟ್ಟದಲ್ಲಿ ಉದ್ದ ಅಗಲದಲ್ಲಿ ಕುಮಾರಣ್ಣವರು ಎಷ್ಟೊಂದು ಸತಿ, ಮಧು ನಾನು ಹೋಗೋಕ್ಕಾಗ್ತಾ ಇಲ್ಲ, ದಯವಿಟ್ಟು ನೋಡಿ ಮಧು ನೀವೇನಾದರೂ ಹೋಗೋಕ್ಕಾಗತ್ತಾ, ಸನ್ಮಾನ್ಯ ದೇವೇಗೌಡರು ಮಧು ಸ್ವಲ್ಪ ನೋಡಿ ಅಲ್ಲಿ ನಿಮ್ಮನ್ನು ಕರೀತಾ ಇದ್ದಾರೆ, ಹೋಗ್ತೀರಾ? ಇದೆಲ್ಲ ಏನಿದು? ಇದು ನಾಯಕತ್ವನ ಬೆಳವಣಿಗೆ ಮಾಡ್ತಕ್ಕಂಥ ಪಕ್ಷದ ಜವಾಬ್ದಾರಿ, ಒಂದು ನನ್ನ ಕರ್ತವ್ಯ. ನಾನು ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಇದು ಹಂತವಾಗಿ ಭಾಳ ಚೆನ್ನಾಗಿ ನಡೀತಾ ಇದೆ. ಪ್ಲಸ್ ನೀವು ಹೇಳಿದ್ರಿ ಇನ್ಯಾರಿದ್ದಾರೆ ಅಂತ ಹೇಳಿ. ಅದನ್ನು ಎಲ್ಲರೂ ಇದ್ದಾರೆ. ನಮಗೆ ಕಣ್ಣಿಗೆ ಕಾಣ್ತಾ ಇರುವಂಥದ್ದು, ಗೋಚರಿಸ್ತಾ ಇರುವಂಥದ್ದು ಮಧು ಬಂಗಾರಪ್ಪನವರು ಇದ್ದಾರೆ. ಕುಮಾರಸ್ವಾಮಿ ಅವರೇ ಅದನ್ನು ಖುದ್ದಾಗಿ ಹೇಳಿದ್ದಾರೆ. ಮಧು ಬಂಗಾರಪ್ಪನವರು ಅಂತದಕ್ಕಿದ್ರೆ ನನಗೇನು ಟೆನ್ಷನ್ನೇ ಇಲ್ಲ, ಸಮಸ್ಯೆನೇ ಇಲ್ಲ ಅಂತ ಹೇಳಿ. ನಮ್ಮ ಪಕ್ಷದೊಳಗೆ ಬಂಡಪ್ಪ ಕಾಶೆಂಪುರವರು ಅವ್ರದೇ ಆಗಿರ್ತಕ್ಕಂಥ ಒಂದು ನಾಯಕತ್ವವನ್ನು ಬೆಳೆಸ್ಕೊಂಡಿದ್ದಾರೆ. PGR ಸಿಂಧೆ ಅವರು ಭಾಳ ತಿಳುವಳಿಕೆ ಅನುಭವಿಸಿದ್ರು. ಎಲ್ಲ ಥರದ ಅಧಿಕಾರವನ್ನು ಮಾಡಿ ಒಳ್ಳೆ ರೀತಿಯಲ್ಲಿ ಅವರ ಮಾರ್ಗದರ್ಶನ ಕೂಡ ನಮಗೂ ಕೂಡ ನಮ್ಮ ಪಕ್ಷದಲ್ಲಿ ಸಾಕಷ್ಟು ಬಂದಿರ್ತಕ್ಕಂಥ. ಇಲ್ಲ ಹಾಗೆ ಸಡನ್ ಆಗಿ ತಗೊಳ್ಳೋದಲ್ಲ. ನೀವು PGR ಸಿಂಧೆ ಅವ್ರನ್ನ, ಅವರ ಹೇಳಿಕೆಗಳನ್ನು ಎಷ್ಟೋ ಜನರಿಗೆ ಮನಸ್ಸಿಗೆ ಹೋಗ್ತದೆ. ಮನಸ್ಸಿಗೆ ಹೋದ್ಮೇಲೆ ಪರಿವರ್ತನೆ ಆಮೇಲೆ ಆಗುತ್ತೆ. ಅದನ್ನು ಒಂದೇ ಸತಿಗೆ ಲಕ್ಷಾಂತರ ಜನರು ಬಂದು ಏನೋ ಒಂದು ಇದು ಮಾಡಿಬಿಡ್ತಾರೆ ಅಂತ ಹೇಳಿ. ದೇವೇಗೌಡರು, ಕುಮಾರಸ್ವಾಮಿ ಬಿಟ್ರೆ ಮಧು ಬಂಗಾರಪ್ಪ? ಇಲ್ಲ, ನಾನು ಬಿಟ್ರೆ ಮಧು ಬಂಗಾರಪ್ಪ ಅಂತ ನಾನು ಹೇಳಲಿಕ್ಕೆ, ಅಷ್ಟು ದೊಡ್ಡ ಮಾತನ್ನ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನನ್ನ ಪಕ್ಷದಲ್ಲಿ ಬೆಳೆಸ್ತಾ ಇದ್ದಾರೆ, ಅಷ್ಟು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರವರ ಅನುಭವಗಳ ಸಲಹೆಗಳು, ಮಾರ್ಗದರ್ಶನಗಳು ಬೇರೆ. ಬಟ್ ಒಬ್ಬ ಯೂತ್ ಐಕಾನ್ ಆಗಿ, ಕ್ರೌಡ್ ಪುಲ್ಲರ್ ಆಗಿ, ಒಂದು ರೀತಿಯ ಒಂದು ವರ್ಚಸ್ಸನ್ನು ಬೆಳೆಸ್ಕೊಳ್ಳುವಂತ ನಾಯಕ ಕುಮಾರಸ್ವಾಮಿ ಅವರ ನಂತರದ ಸ್ಥಾನ ಮಧು ಬಂಗಾರಪ್ಪ ಅಂತ ಹೇಳಬಹುದಾ? ಅದು ನಾನು ಹೇಳೋದು ತಮಗೆ ಆತರ ಹೇಳ್ಕೊಳ್ಳೋಕೆ ನಾಯಕನಾಗಿ ಕೂಡ ತಮಗೆ ಭಯನ ಅಂತ? ಚೀ ನೀವು ಹಂಗಲ್ಲ. ಬೇರೆ ನಾಯಕರಿಗೆ ನಾನು ಹೋಲಿಕೆಯನ್ನು ಮಾಡ್ಕೊಳ್ಳೋದು ನನ್ನ ಪಕ್ಷದೊಳಗೆ ತಪ್ಪು. ಆಯ್ದೊಳಗೆ ಹೇಳ್ತೀನಿ ಹೊರತು ನನಗೆ ವೈಯಕ್ತಿಕವಾಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಸಿದ್ದಾರೆ ಅಂತ ಹೇಳಿ ಹೇಳ್ತೀನಿ. ಭಯ ಪ್ರಶ್ನೆ ಇದ್ರದೆಲ್ಲ ಪ್ರಶ್ನೆ ಇದು ಬಹಳ ತಪ್ಪಾಗ್ಬಿಡುತ್ತೆ. JDS ವಿಚಾರಕ್ಕೆ ಬಂದರೆ ಮಧು ಬಂಗಾರಪ್ಪ ಅವರೇ, ನಿಮ್ಮನ್ನು ಎಲ್ಲಿ ಬೇಕಾದರೂ ಬೆಳೆಯಬಹುದು, ಆದರೆ ಕುಮಾರಸ್ವಾಮಿ ಅವರ ಭುಜದ ಶೋಲ್ಡರ್ ಲೆವೆಲ್ಗೆ ಮಾತ್ರ ಅನ್ನೋದು ಕೂಡ ಇದೆ. ಕುಮಾರಣ್ಣವ್ರು ಯಾವತ್ತೂ ಕೂಡ
ಯಾರೇ ಒಬ್ಬ ವ್ಯಕ್ತಿಗೆ ಬೆಳಿಲಿಕ್ಕೆ ವಿಶೇಷವಾಗಿ ಅವ್ರು ಬೆಳಿಬೇಕಾ ಬೇಡವಾ ಅಂತಕ್ಕಂಥದ್ದು ಇವತ್ತುವರೆಗೂ ಆ ಥರ ಚಿಂತನೆನೇ ಇಲ್ಲ ಅಂತ ಹೃದಯ ಶ್ರೀಮಂತಿಗೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ಆ ಪ್ರಶ್ನೆನೇ ಭಾಳ ತಪ್ಪು ಪ್ರಶ್ನೆ ಏನು ಅಂತ ಹೇಳಿ ನನಗನ್ನಿಸ್ತದೆ. ಅದು ಉತ್ತರ ನಾನು ವೈಯಕ್ತಿಕವಾಗಿ ಕೊಡೋದಕ್ಕೆ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನನ್ನು ಎಲ್ಲೋ ಒಂದು ರೀತಿಯಲ್ಲಿ ತಮ್ಮನ ರೀತಿಯಲ್ಲೋ ಅವರು ನನ್ನ ಅಣ್ಣನ ರೀತಿಯಲ್ಲೋ ನಮ್ಮ ತಂದೆಯವರು ಏನು ಜವಾಬ್ದಾರಿಯನ್ನು ಅವರು ಮಡಲಿಗೆ ಹಾಕಿದ್ದಾರೆ ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಣ್ಣವರು, ಅದೇ ಮಟ್ಟದಲ್ಲಿ ಅದಕ್ಕಿಂತ ಅದ್ಭುತವಾಗಿ ನಾನೇನು ಚಿಂತನೆಯನ್ನು ಮಾಡ್ತಿದ್ದೀನಿ, ನನಗೆ ಯಾವುದೇ ಥರದ ಒಂದು ರಿಸ್ಟ್ರಿಕ್ಷನ್ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಬೆಳವಣಿಗೆಗೆ ಮೋಸ್ಟ್ಲಿ ನನಗನ್ಸುತ್ತೆ ನೀವು ಇಲ್ಲಿ ಬಂದು ಈ ಥರ ಪ್ರಶ್ನೆ ಕೇಳೋದಕ್ಕೆ ಅವರೇ ಕಾರಣ. ಸೊ ಅಂದ್ರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ನಂತರದಲ್ಲಿ ಆ JDS ಪಕ್ಷವನ್ನ ಸಮರ್ಥವಾಗಿ ಮುನ್ನಡೆಸುವಂತ ನಾಯಕ ಮಧು ಬಂಗಾರಪ್ಪನವರು ಆಗ್ತಾರೆ. ನಾನು ನಮ್ಮ ತಂದೆಯವರು ತೀರ್ಕೊಂಡ ತಕ್ಷಣ ಒಂದು ತಿಂಗಳ ಒಳಗೆ ಗೋಲ್ಡನ್ ಫಾರ್ಮ್ಸಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ. ಆ ಸಂದರ್ಭದಲ್ಲಿ ಸಡನ್ನಾಗಿ ಪಕ್ಷದ ಎಲ್ಲ 82 ಮುಖಂಡರಿರ್ತಾರೆ, ಕೋರ್ ಕಮಿಟಿ ಮೇಜರ್ ಇನ್ವೈಟೀಸ್ ಇದರೊಳಗೆಲ್ಲ. ನಮ್ಮ ತಂದೆಯವ್ರು ಕಳ್ಕೊಂಡು ಇನ್ನೂ ಒಂದು ತಿಂಗಳು ಆಗಿರಲಿಲ್ಲ ಈಶ್ವರ್ ಅವರೇ. ನನಗೇನಾಯ್ತು, ಹಿಂಗೆ ಕುತ್ಕೊಂಡಿದ್ದೆ, ಆ ಸ್ಟೇಜ್ ಮೇಲೆ ಕೂರಿಸಿದ್ರು. ಒಂದೇ ಸತಿಗೆ ಯಾರೋ ಇದ್ದವರು ಎದ್ಬಿಟ್ಟು ಇಲ್ಲ ಯುವ ಘಟಕದ ಒಬ್ಬರು ಅಧ್ಯಕ್ಷನಾಗಿ ಮಾಡಬೇಕಾಗತ್ತೆ, ದಯವಿಟ್ಟು ಮಧುವ್ರು ಮಾಡಿ. ನಾವು ಯಾಕೆ ಪರ್ಪಸ್ಸಿಗೆ ಹೋಗಿದ್ವಿ ಕೋರ್ ಕಮಿಟಿ ಮೀಟಿಂಗ್, ಅದು ಬಿಟ್ಬಿಟ್ರು. ಒಂದೇ ಒಂದು ನಿರ್ಣಯ ತಗೊಂಡಿದ್ದೇನು ಅಂದರೆ ಇಲ್ಲ ಅವತ್ತು ಮಧು ಬಂಗಾರಪ್ಪ ಅವ್ರನ್ನ ಅಧ್ಯಕ್ಷ ಮಾಡಬೇಕು ಅಂತ. ಮುಂಚೆ ನನಗೊಂದು ಆಫರ್ ಇತ್ತು ನಮ್ಮ ತಂದೆಯವರಿದ್ದಾಗ. ನಮ್ಮ ತಂದೆಯವ್ರು ಹೇಳಿದ್ರು ಇಲ್ಲ ಮಧು ನಾನು ನಿನಗೆ ಕೊಡಿಸ್ದೆ ಅಂತ ಹೇಳಿ ಅಂದ್ಕೊಂಡ್ಬಿಡ್ತಾರೆ, ಬೇಡ ಇದನ್ನು ತಗೊಳ್ಳೋದು, ನೀನು ಜನರಲ್ ಸೆಕ್ರೆಟರಿನೂ ಏನೋ ಮಾಡಿದ್ದಾರೆ ರಾಜ್ಯದಲ್ಲಿ ಎಲ್ಲ ಕಡೆ. ಅವಾಗ ಬಸವರಾಜ್ ಯತ್ನಾಳ್ ಅವರಿದ್ದರು, ಅವ್ರ ಜೊತೆಗೆ ನೀನು ಓಡಾಡ್ಕೊಂಡಿರು, ಯುವ ಘಟಕದ ಬೇಡ ಅಂತ. ಬಟ್ ಬದಲಾವಣೆ ಚೇಂಜ್ ಆಗ್ತದೆ. ಅಂದ್ರೆ ಬಂಗಾರಪ್ಪನವರ ಲೆಗಸಿಯನ್ನ ಕ್ಯಾರಿ ಫಾರ್ವರ್ಡ್ ಮಾಡುವಂತ ಶಕ್ತಿ ಮಧು ಬಂಗಾರಪ್ಪನವರಿಗಿದೆಯೋ ಕುಮಾರ ಬಂಗಾರಪ್ಪನವರಿಗೆ? ಇಲ್ಲ, ನಾನು ಅದನ್ನ ಹೋಲಿಕೆ ಮಾಡೋದಕ್ಕೆ ಹೋಗೋದಿಲ್ಲ. ಅದನ್ನ ಜನರು ತೀರ್ಮಾನ ಮಾಡ್ತಾರೆ. ಸೊರಬ ಕ್ಷೇತ್ರದ ಜನರಂತೂ ತೀರ್ಮಾನ ಮಾಡಿದ್ದಾರೆ. ರಾಜ್ಯ ಮಟ್ಟದಲ್ಲಿ ನನ್ನ ಪಕ್ಷದ ಒಂದು ನನಗೆ ಬೆಳೆಯತಕ್ಕಂಥ ಅವಕಾಶ ಕೊಟ್ಟಿರೋದು ನೋಡಿದ್ರೆ ನನಗನ್ಸುತ್ತೆ ಜನರು ಅದನ್ನ ಜನರಿಗೆ ಬಿಟ್ಬಿಡೋಣ. ಬಂಗಾರಪ್ಪನವರ ಪ್ರಮುಖವಾದಂತಹ ಲೆಗಸಿ ನಿಮಗೆ ಯಾವುದು ಅಂತ ಅನ್ಸುತ್ತೆ ಮಧು ಬಂಗಾರಪ್ಪ? ಜನರನ್ನ ಪ್ರೀತಿ ವಿಶ್ವಾಸದಿಂದ, ಆಮೇಲೆ ಯಾರನ್ನು ಹೇಟ್ ಮಾಡಲ್ಲ. ಯಾರನ್ನು ನಾನು ಹೇಟ್ ಮಾಡೋದಿಲ್ಲ, ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ತೀನಿ. ಯಾರೊಬ್ಬ ವ್ಯಕ್ತಿ ನನ್ನನ್ನು ಹೇಟ್ ಮಾಡಿದರೆ ಆದಷ್ಟು ಅದನ್ನು ಅವಾಯ್ಡ್ ಮಾಡ್ತೀನಿ ನಾನು. ಬಟ್ JDS ನಲ್ಲಿ ಉಸಿರು ಕಟ್ಟುವ ವಾತಾವರಣ ಮಧು ಬಂಗಾರಪ್ಪನವ್ರಿಗೆ ಇಲ್ವಾ? ಅಷ್ಟೊಂದು ಸ್ವತಂತ್ರ ಇದೆ ಅಂತ ನಾವು ಇಲ್ಲ, ನನಗಿಲ್ಲೇ ಇಲ್ಲ. ಆ ಪ್ರಶ್ನೆ ನನಗೆ ಅನ್ವಯ ಆಗದೇ ಇಲ್ಲ. ನಾಳೆ ಆ ರೀತಿಯಾಗಿ ಹೇಳುವಂತ ಪ್ರಶ್ನೆನೂ ಕೂಡ ಉದ್ಭವ ಆಗೋದಿಲ್ಲ. ಪ್ರಶ್ನೆನೇ ಅನ್ವಯ ಆಗಲ್ಲ. ನಾನು ಉತ್ತರ ಕೊಡೋ ಪ್ರಶ್ನೆನೇ ಬರೋದಿಲ್ಲ. DK ಶಿವಕುಮಾರ್ ಅವರು ನಿಮ್ಮನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕರೆದಂತ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಕರೆದಿದ್ದಾರೆ. ವಿಧಾನಸಭೆಯಲ್ಲಿ ಇದ್ದಾಗ ಬಾರೋ ನಿಮ್ಮ ಅಪ್ಪನ ಋಣ ಇದೆ, ನಾನು ತೀರಿಸಬೇಕು, ಇಲ್ಲಿ ಬಾ, ನಿನಗೆ ಅಧಿಕಾರ ಸಿಗುತ್ತೆ, ಇದು ಸಿಗುತ್ತೆ, ಅವ್ರು ಕರೀತಾರೆ. ಹೆಂಗೆ ನಾವು ಬೇರೆ ಈಗ H. ವಿಶ್ವನಾಥ್ ಅವರನ್ನ ಇನಿಷಿಯಲಿ ನಾನು ಯಾವಾಗಿಂದ ಕರಿತಾ ಇದ್ದೆ, ಆನಂದ ಹಸ್ನೋಟ್ಕರ್ ಅವ್ರನ್ನ ಕರೀತಾ 1.5 ವರ್ಷದಿಂದ. ಹಾಗೆ ಸ್ವಾಭಾವಿಕ ಕರೆದರೆ ಹೊರತು ಯಾರು ಇಲ್ಲ ನೀ ಬರಲೇಬೇಕು, ಅವ್ರು ಕೆಟ್ಟವರು, ನಿಮ್ಮ ಪಕ್ಷದವ್ರು ಕೆಟ್ಟವರು ಅಂತ ಹೇಳಿಲ್ಲ. ನಿಂಗೆ ಹೇಳಿರ್ತಾರೆ, ಬೇರೆ ರೀತಿಯಲ್ಲಿ ಹೇಳಿರ್ಬೋದು, ಅದನ್ನು ಗೌರವದಿಂದ ಹೇಳಿದ್ದಾರೆ. ಒಂದು ರೆಸ್ಪಾನ್ಸಿಬಿಲಿಟಿ ಮೇಲೆ ಪ್ರೀತಿ ವಿಶ್ವಾಸದಿಂದ ನಿನ್ನಂತ ನಾಯಕತ್ವ ಇಲ್ಲಿಗೆ ಅವಶ್ಯಕತೆ ಇದೆ, ನೀ ಬೆಳಿಬೇಕು ಅಂತ ಹೇಳಿದ್ದಾರೆ. ನಾನು ಹೇಳಿದೆ ಅದೇ ನಾಯಕತ್ವ ನಾನು ಇಲ್ಲಿ ಬೆಳಿತೀನಿ, ನನಗೇನು ತಲೆನೋವು ಇಲ್ಲ ಅಂತ ಹೇಳಿ ಬಂದಿದ್ದೀನಿ. ಒಂದು ಕ್ಷಣ ಪಾಸಿಟಿವ್ ಕೂಡ ಯೋಚನೆ ಮಾಡೋದಕ್ಕೆ ಸಾಧ್ಯ? ನಾನು ಒಂದು ಸೆಕೆಂಡ್ ನಾನು ಥಿಂಕ್ ಮಾಡಲಿಲ್ಲ. ಅಲ್ಲ, ಈಗ ರಾಷ್ಟ್ರ ರಾಜಕಾರಣವನ್ನ ಗಮನದಲ್ಲಿ ಇಟ್ಕೊಂಡು ತಾವು ಅಂದ್ರೆ ಒಂದು BJP ಒಂದು ಕಾಂಗ್ರೆಸ್ ಜೊತೆಗಿರುವಂತ ಈಗಿರುವಂತ ಸಂದರ್ಭದಲ್ಲಿ ಒಂದು ಕೋಮುವಾದಿ ಪಕ್ಷ, ಒಂದು ಜಾತ್ಯತೀತತೆ ಲೆಕ್ಕಾಚಾರಗಳ ಹಿನ್ನೆಲೆಯಲ್ಲಿ ನನಗನ್ಸುತ್ತೆ ನಮ್ಮ ತಂದೆಯವರ ರಾಜಕೀಯ ಜೀವನವನ್ನು ನೋಡಿದರೆ ಅವ್ರು ಯಾವತ್ತೂ ಕೂಡ ನಾಯಕತ್ವನ ಬೆಳೆಸ್ಕೊಂಡಿರೋದು ರಾಷ್ಟ್ರೀಯ ಪಕ್ಷದಲ್ಲ, ಪ್ರಾದೇಶಿಕ ಪಕ್ಷದಲ್ಲೇ. ನೀವು ಕರೆಕ್ಟಾಗಿ ನೋಡಿದರೆ ಅದು ಲೆಕ್ಕ ಹಾಕಿದರೆ ಕ್ರಾಂತಿರಂಗ ಹೋರಾಟ. JDS ಅನ್ನು ನಾನು ಒಂದು ವೇಳೆ ನಾಳೆ ದೇವೇಗೌಡರು ಕುಮಾರಸ್ವಾಮಿ ಅವರ ನಂತರದಲ್ಲಿ ನಾನು ಆ JDS ಪಕ್ಷವನ್ನ ಸಮರ್ಥವಾಗಿ ನಡೆಸುವ ಶಕ್ತಿ ಸಾಮರ್ಥ್ಯ ನನ್ನಲ್ಲಿದೆ, ಅದು ಪಕ್ಷ ತೀರ್ಮಾನ ಮಾಡಲ್ಲ, ನನ್ನಲ್ಲಿದೆ ಅಂತ. ನನ್ನ ಪಕ್ಷ ತೀರ್ಮಾನ ಏನ್ ಬೇಕಾದ್ರೂ ಇಲ್ಲ, ನಿಮಗಿದೆಯಾ ಆತ್ಮವಿಶ್ವಾಸ? ಅಲ್ಲ, ಪಕ್ಷ ಜವಾಬ್ದಾರಿ ಏನೇ ಕೊಟ್ಟರೇನು ತಗೊಳ್ತಕ್ಕಂಥದ್ದು ಕರ್ತವ್ಯ ಆಗುತ್ತೆ. ಬಿಕಾಸ್ ನಾಯಕತ್ವನ ಇಲ್ಲಿ ಈ ಪಕ್ಷದಲ್ಲಿ ಬೆಳೆಸಿದ್ದಾರೆ, ಅದು ನಾನು ಮಾಡಬೇಕಾಗತ್ತೆ. ಅವ್ರು ಏನೇ ಕೊಟ್ಟರೆ ಈಗ ಯುವ ಘಟಕದ್ದು ನಾ ಬೇಡ ಅಂತ ಹೇಳಿದೆ, ಇಲ್ಲ ನೀವು ಆಗಲೇಬೇಕು ಅಂತ ನಾನು ಹೇಳಿದೆ. ಬೇರೆ ಕಡೆಗೆ ಅಟ್ಲೀಸ್ಟ್ ನಾನು ಬೇರೆ ಜವಾಬ್ದಾರಿಯನ್ನು ತಗೊಳ್ತೀನಿ. ನೋಡಿ, ನನ್ನ ಈ JDS ಪಕ್ಷದೊಳಗೆ ನಾನು MLA, ವಿಪ್ ಆಫ್ ದ ಪಾರ್ಟಿ, ಕೋರ್ ಕಮಿಟಿ ಮೆಂಬರ್, ಪಾರ್ಲಿಮೆಂಟ್ರಿ ಪ್ರಚಾರ ಸಮಿತಿ, ನನಗನ್ಸುತ್ತೆ ಹೈಯೆಸ್ಟ್ ಹುದ್ದೆ ಇರೋದೇ ನನಗನ್ಸುತ್ತೆ. ಇನ್ನೇನು ಬೇಕು ಹೇಳಿ ನೋಡೋಣ. ಇಷ್ಟೊಂದು ಫ್ರೀಡಮ್ ನಮ್ಮ ಪಕ್ಷ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಅಲ್ಪ ತೃಪ್ತರಲ್ಲ ಮಧು ಬಂಗಾರಪ್ಪ? ಒಂದು ಜವಾಬ್ದಾರಿಯನ್ನ ಹೆಗಲ ಮೇಲೆ ತಗೊಂಡು ಹೋಗ್ತಕ್ಕಂಥದ್ದು, ಇದಕ್ಕೆ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ. ಬಹಳ ಜವಾಬ್ದಾರಿಯುತವಾಗಿ ನಾನು ಹೆಜ್ಜೆ ನೆಡ್ತಾ ಇದ್ದೀನಿ. ಯಾಕೆ ಅಂದರೆ ಬಂಗಾರಪ್ಪಾಜಿಯವರು ಈ ಪಕ್ಷಕ್ಕೆ ಬರಬೇಕಾದ್ರೆ
ಒಂದು ಕನಸನ್ನು ಇಟ್ಕೊಂಡು ಬಂದರು. ನಾನು ಯಾಕೆ ಈ ಪಕ್ಷಕ್ಕೆ ಬರ್ತಾ ಇದ್ದೀನಿ ಅಂದರೆ, ನಾನು ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಬರ್ತಾ ಇಲ್ಲ, ನಾನು ಕುಮಾರಸ್ವಾಮಿ ಅವ್ರನ್ನ ಈ ರಾಜ್ಯಕ್ಕೆ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಬೇಕು ಅಂಥೇಳಿ ಈ ಪಕ್ಷಕ್ಕೆ ಬರ್ತಾ ಇದ್ದೀನಿ. ಅದಕ್ಕೋಸ್ಕರ ಇದಕ್ಕೆ ಸೇರ್ತಾ ಇದ್ದೀನಿ. ಇವತ್ತು ನಮ್ಮ ತಂದೆಯವರಿಲ್ಲ, ಅಲ್ಲಿಗೆ ನಮ್ಮ ತಂದೆಯವ್ರ ಕನಸನ್ನು ಮಾಡ್ತಕ್ಕಂಥ ಜವಾಬ್ದಾರಿ ನಂದೂ ಕೂಡ. ಇಷ್ಟೆಲ್ಲ ಹುದ್ದೆಗಳನ್ನು ಕೊಟ್ಟ JDS ಪಕ್ಷ 224 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಮಧು ಬಂಗಾರಪ್ಪನವರನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ. 100% ತಗೊಂಡಿದ್ದಾರೆ. ಯಾಕೆ ಅಂತ ಹೇಳ್ತೀನಿ. ಸಿ ಫಾರಂ ಕೊಡೋದಕ್ಕೋ ಬಿ ಫಾರಂ ಕೊಡೋಕ್ಕೋ ಎರಡೆರಡು ಸಲ ಸಿ ಫಾರಂ ಕೊಡೋದಕ್ಕೋ ಕೆಲವು ಕಾಂಪ್ಲಿಕೇಟೆಡ್ ಡಿಸಿಷನ್ಸ್ ತುಂಬ ಕಷ್ಟ ಆಗುತ್ತೆ ಸನ್ಮಾನ್ಯ ದೇವೇಗೌಡರಿಗೆ ಮತ್ತು ಪಕ್ಷಕ್ಕೂ ಕೂಡ. ಅಲ್ಲಿ ಎಷ್ಟೇ ಅದನ್ನು ಗೆಲ್ಲಬೇಕು ಅಂತ ಹೇಳಿ ಒಂದೊಂದು ಕ್ಷಣಕ್ಕೂ ಈ 3 ಗಂಟೆ ಆಯಿತು ಮುಗೀತು ಅನ್ನೋ ಟೈಮಲ್ಲಿ ಒಂದೊಂದು ಬದಲಾವಣೆಗಳಾಗ್ತವೆ. 224ರಲ್ಲಿ ಒಂದು 10-15 ಈ ಥರ ಬದಲಾವಣೆ ಆಗ್ತಕ್ಕಂಥದ್ದು ಸಹಜ. ನ್ಯಾಷನಲ್ ಪಾರ್ಟೀಸಲ್ಲೇ ಆಗಿದೆ. ಬಟ್ ಇಲ್ಲಿ ಅಭ್ಯರ್ಥಿಗಳ ಕೊರತೆಯಿಂದ ಆಗಿರುವಂಥದ್ದು ಅನ್ನೋ ಮಾತು ಕೂಡ ಇದೆ. ಅದೇನಾಗುತ್ತೆ, ಸ್ವಾಭಾವಿಕವಾಗಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗ್ತಕ್ಕಂಥದ್ದು, ಬೇರೆಯವ್ರು ನಮ್ಮ ಪಕ್ಷಕ್ಕೆ ಬರ್ತಕ್ಕಂಥದ್ದು ಸಂದರ್ಭದಲ್ಲಿ ಏನಾಗುತ್ತೆ, ಯಾರು ನಮಗೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಿರ್ತಾರೆ ಅಂತಕ್ಕಂಥದ್ದು ಒಂದು ಭಾವನೆ. ಉದಾಹರಣೆ ನಾನು ಓಪನ್ ಆಗಿ ನಾನು ಹೇಳ್ಕೊಳ್ಬೇಕಾಗತ್ತೆ. ಸಾಗರದಲ್ಲಿ ನಮಗೆ ಅಭ್ಯರ್ಥಿಗಳು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಸಿನಾರಿಯೋ ಹೆಂಗೆ ಚೇಂಜ್ ಆಗುತ್ತೆ ಅಂದರೆ, ಗೋಪಾಲಕೃಷ್ಣ ಅವರು ಇಲ್ಲಿ ಬರ್ತಾರೆ ಅಂತ ನಾನು ದಯವಿಟ್ಟು ಯಾವತ್ತೂ ಕೂಡ ನನಗೆ ಮಾತಾಡಿಲ್ಲ, ಆ ಗೌರವನ ಕೊಡ್ತೀನಿ. ಅವ್ರು ಕಾಗೋಡು ತಿಮ್ಮಪ್ಪರ ಜೊತೆ ಹೋದರು. ಅವಾಗ ಪೊಲಿಟಿಕಲ್ ಸಿನಾರಿಯೋನೇ ಚೇಂಜ್ ಆಗಿಬಿಡುತ್ತೆ. ಸೊ ನಮ್ಮ ಅಭ್ಯರ್ಥಿಗಳು ನಮ್ಮ ಪಕ್ಷದ ಬೆಳವಣಿಗೆ ಅಷ್ಟೊಂದು ಇಲ್ಲದೆ ಇರೋದ್ರಿಂದ ಹಂಗಂದ ತಕ್ಷಣ ನಾವು ಬಿಟ್ಕೊಡೋದಕ್ಕಾಗೋದಿಲ್ಲ. ಅದೇ ವಿಚಾರ ಬೇಳೂರು ವಿಚಾರ ಮಾತನಾಡೋದಕ್ಕೆ ಹೇಳ್ತೀನಿ. ಅವರು BJPಗೆ ಟಿಕೆಟ್ ಸಿಕ್ಲಿಲ್ಲ ಅಂತ ಸಂದರ್ಭದಲ್ಲಿ ತಾವು JDSಗೆ ಏನಾದರೂ ಅವರನ್ನ ಕರೆಯೋದಕ್ಕೆ ನಾನು ಯಾವತ್ತೂ ಕೂಡ ಬೇಳೂರು ಗೋಪಾಲಕೃಷ್ಣ ಅವರಿಗೆ ವೈಯಕ್ತಿಕವಾಗಿ ನೀವು ಪಕ್ಷಕ್ಕೆ ಬನ್ನಿ, ಬೇಡ, ಬರಬೇಕು, ಬನ್ನಿ, ಅದನ್ನ ಯಾವತ್ತೂ ಕೂಡ ನಾನು ವೈಯಕ್ತಿಕವಾಗಿ ಚರ್ಚೆ ಮಾಡಿಲ್ಲ. ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ನಾಯಕರುಗಳು ಏನಾದ್ರು ಟಚ್ಚಲ್ಲಿ ಇದ್ರೋ ನನಗೆ ಗೊತ್ತಿಲ್ಲ. ಅದು ನನ್ನ ನಾಯಕರುಗಳು ಕೂಡ ನನಗೆ ಆ ಚರ್ಚೆನೆ ಮಾಡಿಲ್ಲ. ಯಾಕೆ ನಿಮ್ಮದೇ ಜವಾಬ್ದಾರಿ ಅಂತ ಯಾಕೆ ಅನ್ನಿಸ್ಲಿಲ್ಲ? ಯಾಕೆ ನಿಮ್ಮ ಜಿಲ್ಲೆಯವರು, ಸೊ ನಿಮಗೆ ಪರ್ಯಾಯ ನಾಯಕನಾಗಿ ನನ್ನ ಪಕ್ಷಕ್ಕೆ ಅದನ್ನೇ ಹೇಳ್ತಾ ಇರೋದು. ಅಲ್ಲಿ ಗೊಂದಲ ನಿಮಗೆ ಗೊತ್ತು. ಫಸ್ಟ್ ಹಾಲಪ್ಪ ಅವ್ರಿಗೆ ಸೀಟ್ ಕೊಟ್ರು ಅಂತ ಹೇಳಿ, ಮತ್ತೆ ಇಲ್ಲ ಗೋಪಾಲಕೃಷ್ಣ ಫೈನಲ್ ಆಯ್ತು, ಬಿ ಫಾರಂ ಇನ್ನೇನು ಕೊಡೋದಾಯ್ತು, ಹಾಲಪ್ಪದವರಿಗೆ ಕೊಡೋದು ಅಂತ ಹೌದು. ಕೊನೆಗೆ ನಾವು ಒಬ್ಬ ಅಭ್ಯರ್ಥಿಯನ್ನ ರೆಡಿ ಮಾಡಿ ಎಲ್ಲ ಆಗ್ತಕ್ಕಂಥ ಸಂದರ್ಭದಲ್ಲಿ ಇವರೇ ಹೋಗಿ ಕಾಂಗ್ರೆಸ್ಗೆ ಸೇರ್ಪಡೆ ಆದ ತಕ್ಷಣ ಸಿನಾರಿಯೋನೇ ಚೇಂಜ್ ಆಗ್ಬಿಡುತ್ತೆ. ಇಲ್ಲ, ಅವರು ಟೈಮ್ ಕಾದ್ರು. ಬಟ್ ಯಾವುದೇ ಕಾರಣಕ್ಕೂ ಗೋಪಾಲಕೃಷ್ಣ ಅವರು ನಾನು ವೈಯಕ್ತಿಕವಾಗಿ ರಾಜಕೀಯದ ಒಂದು ಚರ್ಚೆನೆ ಯಾವತ್ತೂ ನಾನು ಮಾಡಲಿಲ್ಲ. ಯಾಕೆಂದ್ರೆ ಅವರಿಗೆ ಆ ಗೌರವನ ಇದೆ, ಅವರದೇ ಆಗಿರ್ತಕ್ಕಂಥ ಒಂದು ನಾಯಕತ್ವ ಬೆಳೆಸ್ಕೊಂಡಿದ್ದಾರೆ. ಅದನ್ನು ನಾನು ಪ್ರಶ್ನೆ ಮಾಡಬಾರ್ದು. ಬಟ್ ಯಾಕೆ ನೀವು ಬೇಳೂರವ್ರನ್ನ ಯಾಕೆ ಅಪ್ರೋಚ್ ಮಾಡಿ, ಅಂದರೆ ಪಕ್ಷಕ್ಕೆ ಯಾಕೆ ಬಿಟ್ಬಿಟ್ರೆ ಜವಾಬ್ದಾರಿ ಅನ್ನೋದು ಸ್ವಲ್ಪ ನಾವು ನಂದು ಕೂಡ ತಪ್ಪಿದೆ. ಅಲ್ಲಿ ಒಳ್ಳೆ ಸಂಘಟನೆ ಮಾಡಲಿಕ್ಕೆ ನಾನು ಇನ್ನೂ ಸ್ವಲ್ಪ ಒತ್ತನ್ನು ಕೊಡಬೇಕಾಗಿತ್ತು. ಗೀತಕ್ಕವ್ರ ಚುನಾವಣೆಯಲ್ಲಿ ಒಳ್ಳೆ ಮತವನ್ನು ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಅದು ಆ ಬಂಗಾರಪ್ಪಾಜಿಯವರು ಅಭಿಮಾನಿಗಳಿದ್ದಾರೆ. ಕಾರ್ಯಕರ್ತರನ್ನ ಸಂಘಟನೆ ಮಾಡೋದ್ರಲ್ಲಿ ಸ್ವಲ್ಪ ನಾವು ಎಲ್ಲ ಕಡೆನೂ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಇಲ್ಲಿ ಶಿವಮೊಗ್ಗದ ವಿಚಾರಕ್ಕೆ ನಂತರ ಮಾತಾಡೋಣ. ಇನ್ನು JDSನ ಉತ್ತರಾಧಿಕಾರಿ ಮಧು ಬಂಗಾರಪ್ಪನವರು ಈಗಾಗಲೇ ವರ್ಚಸ್ಸಿದೆ, ಅವರಿಗೆ ಅಂಥದ್ದೊಂದು ಚರಿಷ್ಮಾನ ಬೆಳೆಸ್ಕೊಳ್ತಾ ಇದ್ದಾರೆ, ಆ ನಾಯಕತ್ವದ ಗುಣವನ್ನು ಕೂಡ ಇದೆ. ಸೊ ಮಧು ಬಂಗಾರಪ್ಪನವರಿಗೆ JDS ಪಕ್ಷದ ಜವಾಬ್ದಾರಿ ನಾಳೆ ಸಿಗುತ್ತೆ. ನಾನು ನನ್ನನ್ನು ಎಷ್ಟು ಮಟ್ಟಿಗೆ ಬೆಳೆಸ್ತಾರೋ ಅದು ಪಕ್ಷಕ್ಕೆ ತೀರ್ಮಾನವನ್ನು ಬಿಡ್ತೀನಿ. ಇದು ಈ ತರ ಆಸೆ ಇಟ್ಕೊಂಡು ಅಂತಂದ್ರೆ ಮಧು ಬಂಗಾರಪ್ಪನವರೇ, ಎಲ್ಲಿವರೆಗೂ ಸಿದ್ದರಾಮಯ್ಯನವರಾಗಿರ್ಬೋದು, ತುಂಬಾ ಜನ JDSನಿಂದ ಹೊರಗೆ ಬಂದವರು ಶೋಲ್ಡರ್ಗಿಂತ ಮೇಲೆ ಬೆಳೆಯಕ್ಕೆ ಹೋದಂತ ಸಂದರ್ಭದಲ್ಲಿ ಅವರಿಗೆ ನೋವುಗಳಾಗಿರುವಂತದ್ದು, ಆ ಕಾರಣಕ್ಕೆ ಅವ್ರು ಹೊರಗೆ ಬಂದ್ರು. ಎರಡೇ ಉದಾಹರಣೆ ಅದಕ್ಕೆ. ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭ 1.5 ವರ್ಷ, ಮತ್ತೆ ಕುಮಾರಸ್ವಾಮಿಯವರು ಅನಿವಾರ್ಯವಾಗಿ ಅಂತ ನಿರ್ಧಾರ ತಗೊಳ್ತಕ್ಕಂಥ 20 ತಿಂಗಳು ಬಿಟ್ಟರೆ ಬೇರೆ ಸಂದರ್ಭದಲ್ಲಿ JDS ಪಕ್ಷದಲ್ಲಿ JH ಪಟೇಲ್ರು ಮುಖ್ಯಮಂತ್ರಿಗಳಾಗಿದ್ದರು, ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದರು, ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಈ ಥರ ನಾನು ತೊಗೊಂಡೋಗಿ ಹೋದರೆ ನನಗನ್ಸುತ್ತೆ ಬೇಕಾದಷ್ಟು ಜನರಾಗಿದ್ದಾರೆ. ಮಧು ಬಂಗಾರಪ್ಪನವರೇ, ಸೊ JDSನಲ್ಲಿ ಪ್ರಜ್ವಲ್ ಅವರಿಗೆ ಯಾವ ಸ್ಪೇಸ್ ಇದೆ, ಏನು ಫ್ಯೂಚರ್ ಇದೆ, ಯಾಕೆ ಅವರು ಟಿಕೆಟ್ ಕೊಡೋದ್ರಲ್ಲಿ ಯಾಕೆ ಅಷ್ಟೊಂದು ಗೊಂದಲ ಶುರುವಾಯಿತು, ವಿರೋಧ ವ್ಯಕ್ತವಾಯಿತು? ಪ್ರಜ್ವಲ್ ಅವರು ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಕೊಟ್ಟು ಒಂದು ರಾಜ್ಯದಲ್ಲಿ ಒಂದು ಸುದ್ದಿ ಆಗ್ತಕ್ಕಂಥ ಸಂದರ್ಭ. ರಾತ್ರಿ ಒಂದು 7-8 ಗಂಟೆಗೆ ನನಗೆ ಮಾಹಿತಿ ಬಂತು. ಮಾರನೇ ದಿವಸ ಬೆಳಗ್ಗೆ ಅದಕ್ಕೆ ಫಸ್ಟ್ ರಿಯಾಕ್ಷನೇ ಕೊಟ್ಟಿದ್ದು ನಾನು ಪ್ರಜ್ವಲ್ ಅವ್ರಿಗೆ ಒಂದೇ ಹೇಳಿದೆ, ಪ್ರಜ್ವಲ್ ಅವರೇ, ನೀವೆಲ್ಲ ಭಾಳ ಪುಣ್ಯ ಮಾಡಿದ್ದೀವಿ. ಏನು ಅಂತ ಹೇಳಿದರೆ ನಾವೆಲ್ಲ ಹುಟ್ಟಬೇಕಾದ್ರೆ ನಾಯಕರಾಗಿ ಹುಟ್ಟುಬಿಟ್ವಿ. ಯಾಕೆಂದರೆ ನನಗೆ ನಮ್ಮ ತಂದೆ ಬಂಗಾರಪ್ಪಾಜಿಯವರು ಇದ್ದರು, ನಿಮಗೂ ಕೂಡ ಅದೇ ಅವಕಾಶ ಇದೆ. ನಾವು ಬೇರೆ ನಾಯಕರನ್ನು ಬೆಳೆಸ್ತಕ್ಕಂಥ ದೊಡ್ಡ ನಾಯಕರಾಗೋಣ. ನೀವು ಸ್ವಲ್ಪ ಈ ಸಂದರ್ಭದಲ್ಲಿ ಹಿಂಗೇನಾದ್ರು ಆದರೆ ಎಲ್ಲೋ ಒಂದು ರೀತಿಯಲ್ಲಿ ಪಕ್ಷದ ಒಳಗಿರ್ಬೋದು ಮತ್ತು ಹೊರಗಿರ್ಬೋದು ಮತ್ತು ಮಾಧ್ಯಮದವರಿಗೆ ಒಳ್ಳೆ ಒಂದು ಸಂದರ್ಭವನ್ನು ನಿಮ್ಮ ಬಗ್ಗೆ ಹೇಳ್ತಕ್ಕಂಥದ್ದು ಬರ್ತದೆ. ಅದಕ್ಕೆ ಸಿಕ್ಕಾಕೊಳ್ಳೋದು ಬೇಡ ಈ ಸಂದರ್ಭದಲ್ಲಿ.
ನನಗನ್ಸುತ್ತೆ ಅವರು ಅವರ ತಾತ ಅಂದರೆ ಸನ್ಮಾನ್ಯ ದೇವೇಗೌಡರ ಒಂದು ಮಾರ್ಗದರ್ಶನದ ಮೇಲೆ ಮತ್ತು ಕುಮಾರಸ್ವಾಮಿ ಅವರ ಒಂದು ಮಾರ್ಗದರ್ಶನದ ಮೇಲೆ ಹೋದರೆ ಒಳ್ಳೆ ಒಂದು ನಾಯಕತ್ವವನ್ನು ತಗೊಳ್ತಕ್ಕಂಥ ವ್ಯವಸ್ಥೆ ನಿಜವಾಗ್ಲೂ ಆಗುತ್ತೆ. ಆ ಟಿಕೆಟ್ ಗೊಂದಲದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಕುಮಾರಸ್ವಾಮಿ ಅವರಿಗೆ ಪ್ರಜ್ವಲ್ ರೇವಣ್ಣವರಿಗೆ ಟಿಕೆಟ್ ಕೊಡಿ, ನಿಲ್ಲಲಿ, ಗೆಲ್ಲುವಂತ ಯುವಕ, ಶಕ್ತಿ ಇದೆ ಅಂತ ಏನಾದರೂ ಸಲಹೆ ಕೊಟ್ಟರು? ನಾನು ಒಂದು ಮಾತು ಹೇಳಿದೆ, ಪ್ರಜ್ವಲ್ ಅವರು ಸೀಟ್ ಕೊಡ್ತಕ್ಕಂಥ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಅದು ನಮ್ಮ ವಿತಿನ್ ದ ಪಾರ್ಟಿ ಅದನ್ನು ನಾನು ಹೇಳೋದಕ್ಕಾಗೋದಿಲ್ಲ, ಯಾಕೆಂದರೆ ಅದು ಒಂದು ದೊಡ್ಡ ಫ್ಯಾಮಿಲಿ ಮ್ಯಾಟ್ರ್ ಆಗೋದ್ರಿಂದ ನಾನು ಇನ್ವಾಲ್ವ್ ಆಗೋದಕ್ಕೆ ಹೋಗೋದಿಲ್ಲ. ಆದರೆ ಹೊರಗಡೆ ಮಾಹಿತಿ ಬರ್ತಕ್ಕಂಥದ್ದು ಮತ್ತು ಇಂಟರ್ನಲ್ ಗೌಡ್ರು ಫ್ಯಾಮಿಲಿ, ಗೌಡ್ರ ಗದ್ದಲ ಇದೆಲ್ಲ ನಾವು ನೋಡಿದಾಗ ಅದು ಎಲ್ಲೋ ಒಂದು ರೀತಿಯಲ್ಲಿ ಮನಸ್ಸಿಗೆ ನೋವಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಕುಮಾರಣ್ಣವರಿಗೆ ನಾವು ಹೇಳಿದ್ವಿ, ಇದನ್ನು ನೀವು ಟಿಕೆಟ್ ಕೊಡಬೇಕು ಅಂತ ಹೇಳಿದ್ರೂ ಅಭ್ಯಂತರ ಇಲ್ಲ ಅಂದ್ರೂ ಅಭ್ಯಂತರ ಇಲ್ಲ. ಆದರೆ ಈ ಗೊಂದಲಗಳನ್ನು ಹೊರಗಡೆ ಪಕ್ಷಕ್ಕೆ ಏನಾದರೂ ಡ್ಯಾಮೇಜ್ ಆಗ್ಬೋದಾ ಅದನ್ನು ಸ್ವಲ್ಪ ನೀವು ವಿಚಾರ ಮಾಡಿ ಚಿಂತನೆ ಮಾಡಿ ನೀವು ಡಿಸಿಷನ್ ತಗೊಳ್ಳಿ ಅಂತ. ಆದರೆ ಈ ಸಂದರ್ಭ ಈ ಥರ ಈ ಗೊಂದಲಗಳು ಬಂದಾಗ ಅದು ಎಲ್ಲಿ ಪಾರ್ಟಿಗೆ ಡ್ಯಾಮೇಜ್ ಆಗುತ್ತೋ ಅಂತಕ್ಕಂಥದ್ದು, ಯಾಕೆಂದ್ರೆ ಮಾಧ್ಯಮದಲ್ಲಿ ಇದ್ದಿದ್ದು ಕುಟುಂಬ ಅನ್ನೋದು ಬಂದ್ಬಿಡ್ತು. ಅದು ಬಂದ ತಕ್ಷಣ ಹೆದರಿಕೆ. ನನಗೂ ಅಷ್ಟೇ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಈ ಕುಟುಂಬದ ಪ್ರಶ್ನೆಗೆ ನಾನು ಸ್ವಲ್ಪ ಹಿಂದೆ ಹೋಗ್ತೀನಿ. ಯಾಕೆಂದರೆ ಕುಟುಂಬ ಅಂದ ತಕ್ಷಣ ತೀರ್ಮಾನ, ಈಗ ನಮ್ಮ ತಂದೆ ತಾಯಿ ಇಬ್ಬರೂ ಇಲ್ಲ ನಮಗೆ. ಆ ಸಂದರ್ಭದಲ್ಲಿ ಬಹಳ ಹುಷಾರಾಗಿ ಜವಾಬ್ದಾರಿತ್ವವಾಗಿ ನಾವು ಹೆಜ್ಜೆ ನೀಡಬೇಕು. ಜನರು ತೀರ್ಮಾನ ಮಾಡ್ತಾರೆ. ಪ್ರಶ್ನೆಗೆ ಹಿಂದೆ ಹೋಗ್ತೀರಾ, ಸ್ವಲ್ಪ ಆತಂಕ ಸಹಜವಾಗಿದೆ ನಿಮಗೆ. ಬಟ್ ನಿಮ್ಮ ನಾಯಕತ್ವದ ವಿಚಾರಕ್ಕೆ ಬಂದಾಗಲೂ ಕೂಡ ಕುಟುಂಬ ಅನ್ನೋದು ಅಡ್ಡ ಬಂದಾಗ ನಾಳೆ ತಾವು ಹೀಗೆ ಹಿಂದೆ ಸರಿಯುವಂತ ಬರೋದಿಲ್ಲ. ಅಲ್ಲ, ಇಲ್ಲಿವರೆಗೂ ನಮ್ಮ JDS ಪಕ್ಷದೊಳಗೆ ಇಲ್ಲಿವರೆಗೂ ಬೆಳೆಸಿದ್ದಾರೆ ಅಂತ ಹೇಳಿದಾಗ ಅದನ್ನ ನಾನು ಯಾಕೆ ತಲೆ ಕೆಡಿಸಿ, ಇಲ್ಲದೇ ಇರೋ ಪ್ರಶ್ನೆ ನನ್ನ ತಲೆಗೆ ಹಚ್ಕೊಳಕ್ ಹೋಗೋದಿಲ್ಲ. ಇವತ್ತೆಲ್ಲ ನಾಳೆ ಪ್ರಜ್ವಲ್ ರೇವಣ್ಣ ಅವರಾಗಿರ್ಬೋದು ಅಥವಾ ನಿಖಿಲ್ ಇವ್ರು ಯಾರು ರಾಜಕೀಯಕ್ಕೆ ಬಂದ್ರೆ, ಅಲ್ಲ ಇದು ಹೈಪೋಥೆಟಿಕಲ್ ಆದ್ರೂ ಕೂಡ, ಹೈಪೋಥೆಟಿಕಲ್ ಆದ್ರೂ ಕೂಡ ಐ ಆಮ್ ವೆರಿ ಹ್ಯಾಪಿ ದಟ್ ದೇ ಬೋತ್ ಆರ್ ಗೋಯಿಂಗ್ ಟು ಬಿ ವೆರಿ ಆಕ್ಟಿವ್ ಅಂಡ್ ವೆರಿ ಯೂತ್ ಐಕಾನ್ಸ್ ಇನ್ ಆರ್ ಪಾರ್ಟಿ. ಐ ಆಮ್ ಎಕ್ಸೆಪ್ಟಿಂಗ್ ಇಟ್. ಐ ಆಮ್ ವೆರಿ ಹ್ಯಾಪಿ. ನಿಖಿಲ್ ಅವ್ರು ಏನು ನೋಡಿದ್ರು, ಎಲ್ಲಿ ನೋಡಿದ್ರು ಏನು ಕ್ರೌಡ್ ಪುಲ್ಲಿಂಗ್ ಇದೆ, ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪ್ರಜ್ವಲ್ ಅವರು ಕೂಡ ಅವ್ರದೇ ಜವಾಬ್ದಾರಿನ ಅವ್ರು ನಿರ್ವಹಿಸ್ತಾ ಇದ್ದಾರೆ. ಅದನ್ನು ತಂದುಬಿಟ್ಟು ಗೊಂದಲನ ಹಾಕಿ ಮತ್ತು ಅವ್ರ ಸ್ಪೀಡ್ನ ಯಾಕೆ ನಾವು ಕಮ್ಮಿ ಮಾಡಬೇಕು? ಲೆಟಸ್ ಅವ್ರಿಗೆ ಸಹಾಯ ಮಾಡೋಣ. ಮಧು ಬಂಗಾರಪ್ಪನವರು ಇಷ್ಟೆಲ್ಲ ಪಕ್ಷಕ್ಕೋಸ್ಕರ ದುಡಿತಾ ಇದ್ದೀರಾ, ದಶಕಗಳ ಕಾಲ ಮಧು ಬಂಗಾರಪ್ಪನವರ ಕೊಡುಗೆ ಕಾಂಟ್ರಿಬ್ಯೂಷನ್ JDS ಪಕ್ಷಕ್ಕಿದೆ. ಈಗಲೂ ಕೂಡ ಅನೇಕ ಸೀಟ್ಗಳನ್ನು ಶಿವಮೊಗ್ಗದಲ್ಲಾಗಿರ್ಬೋದು, ರಾಜ್ಯದಲ್ಲಿ ಎಲ್ಲೇ ಆದರೂ ಕೂಡ ನಿಮ್ಮ ವರ್ಚಸ್ ಮೂಲಕ ಒಂದಷ್ಟು ಪ್ರಭಾವವನ್ನು ಕೂಡ ಬೀರುವಂತ ಶಕ್ತಿ ಇದೆ. ಕೊನೆ ಗಳಿಗೆಯಲ್ಲಿ ಪ್ರಜ್ವಲ್ ರೇವಣ್ಣನವರು ಅಥವಾ ನಿಖಿಲ್ ಅವರು ನಿಮ್ಮ ಪ್ರಶ್ನೆ ಅನ್ವಯ ಆಗದೇ ಇಲ್ಲ ನನಗೆ. ನಿಮ್ಮ ಪ್ರಶ್ನೆನೇ ಅನ್ವಯ ಆಗಲ್ಲ. ನಾನೇ 100% ಇಬ್ರು ವೆಲ್ಕಮ್ ಮಾಡ್ತೀನಿ. ಇನ್ಫ್ಯಾಕ್ಟ್ ಯಾಕೆ ಯೂಸ್ ಮಾಡಬಾರ್ದು? ಪಾಪ್ಯುಲಾರಿಟಿ ಆಫ್ ಎ ಪರ್ಸನ್, ವೆದರ್ ಹೀಸ್ ಇನ್ ಫಿಲಮ್ ಇಂಡಸ್ಟ್ರಿ ಆರ್ ನಾಟ್. ಅವರು ಫಿಲಮ್ ಇಂಡಸ್ಟ್ರಿಯಲ್ಲೂ ಕೂಡ ಇದ್ದು ನಿಖಿಲ್ ಅವರಿಗೆ ಪಾಪ್ಯುಲಾರಿಟಿ ಇದೆ. ಅವರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು. ಯಾಕೆ ನೀವು ತಗೊಳ್ಬಾರ್ದು? ಯಾಕೆ ನಮ್ಮ ಪಕ್ಷಕ್ಕೆ ಅಸೆಟ್ ಅಲ್ವಾ? ಪ್ರಜ್ವಲ್ ಅವ್ರು ನಮ್ಮ ಪಕ್ಷಕ್ಕೆ ಅಸೆಟ್ ಅಲ್ವಾ? ಯಾವಾಗಲೂ ಅದನ್ನ ಬೇರೆ ರೀತಿ ಯಾಕೆ ಥಿಂಕ್ ಮಾಡಬೇಕು? ಆ್ಯಂಡ್ ಐ ವಿಲ್ ಟೆಲ್ ಯು, ನಾನು ಫುಲ್ ಸಪೋರ್ಟ್ ಮಾಡ್ತೀನಿ ಅವರಿಬ್ಬರಿಗೂ ನಾಯಕತ್ವವನ್ನು ಬೆಳೆಸೋದಕ್ಕೆ. ನನಗೆ ಇರ್ತಕ್ಕಂಥ ಅನುಭವಗಳು, ಯಾಕೆಂದ್ರೆ ಅವ್ರಿಗಿಂತ ಹಿರಿಯರಾಗಿರೋದ್ರಿಂದ, ವಯಸ್ಸಲ್ಲಿ ಹಿರಿಯ ಆಗಿರೋದ್ರಿಂದ ನನಗೂ ಕೂಡ ಸ್ವಲ್ಪ ಅನುಭವ ಇರೋದ್ರಿಂದ ಶೋಲ್ಡರ್ ಲೆವೆಲ್ ಅಲ್ಲಿ ಉಳ್ಕೊಳ್ತೀರಾ ಅಂತ ಮಧು ಬಂಗಾರಪ್ಪನವರೇ? ಇಲ್ಲ, ನಾವು ಒಟ್ಟಿಗೆ ಬೆಳಿತೀವಿ ಅಂದಾಗ ನೀವು ಶೋಲ್ಡರ್ ಲೆವೆಲ್ ಅಂತ ಹೇಳ್ಬಿಟ್ರೆ ಹೇಗೆ? ಚೀ ಇಲ್ಲ, ಶೋಲ್ಡರ್ ಲೆವೆಲ್ ಇಲ್ಲೇ ಇಲ್ಲ. ದೇರ್ ಇಸ್ ನೋ ಕ್ವೆಶ್ಚನ್. ಜವಾಬ್ದಾರಿ ಬಂದಾಗ ಎಲ್ಲದನ್ನೂ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥ ಕೆಪಾಸಿಟಿ ಬಂದರೆ ಅದು ಮಾಡೋದು. ನೀವು ಕೇಳಿದ್ರೆ ತಪ್ಪಿಲ್ಲ. ಬಟ್ ಕೇಳಿದಾಗ ಹೊರಗಡೆ ಮಾಹಿತಿ ಏನಾಗ್ತದೆ, ಇರ್ಬೋದಾ ಅಂತಕ್ಕಂಥದ್ದು ನಮ್ಮ ಪಕ್ಷದ ಫಾಲೋವರ್ಸಿಗಿರ್ಬೋದು, ಇಲ್ಲಾಂದರೆ ನಮ್ಮ ನಾಯಕರುಗಳಿಗಿರ್ಬೋದು, ಅದು ಬರಬಾರ್ದು. ನಾನು ನಿಮಗೆ ಹೇಳ್ತೀನಿ, ಹಂಗಾರೆ ಕಾಂಗ್ರೆಸ್ ಪಕ್ಷದೊಳಗೆ ಇನ್ನು ಯಾರನ್ನೂ ಬೆಳೆಸೋ ಪ್ರವೃತ್ತಿನೇ ಇಲ್ವಾ? ಗಾಂಧಿನ ಬೇಕು. ಯಾಕೆ ಈ ಪ್ರಶ್ನೆನ ಅವ್ರಿಗೆ ಕೇಳಬಾರ್ದು? ಸೊ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣ ಪಕ್ಷಕ್ಕೆ ಬಂದು ಶಕ್ತಿ ಕೊಡ್ತಾರೆ, JDS ಪಕ್ಷ ಮತ್ತಷ್ಟು ವೃದ್ಧಿ ಆಗುತ್ತೆ ಅನ್ನಂಗಿದ್ರೆ, ನಾನು ಪರ್ಸನಲಿ ಅವ್ರ ರಿಸೋರ್ಸಸ್ನ ಈ ಸಂದರ್ಭದಲ್ಲಿ ಉಪಯೋಗ ಮಾಡ್ಕೊಳ್ಬೇಕು ಅಂತೇಳಿ ನನಗೂ ಕೂಡ ಆಸೆ ಇದೆ. ಅವ್ರು ಫುಲ್ ಆಕ್ಟಿವ್ ಆಗಿ, ಫುಲ್ ಫ್ಲೆಡ್ಜ್ ಆಗಿ ಬರ್ತಾ ಇದ್ದಾರೆ, ಬಂದಿದ್ದಾರೆ, ಮಾಡೋದು ಒಳ್ಳೇದು. ಈ ಚುನಾವಣೆಗೆ ಎಸ್, ಐ ಅಗ್ರಿ. ನಿಮ್ಮ JDS ಪಕ್ಷಕ್ಕೆ ಸಮೀಕ್ಷೆಗಳಲ್ಲೂ ಕೂಡ ಕೆಲವರು 20 ಕೊಡ್ತಾರೆ, ಕೆಲವರು 25 ಕೊಡ್ತಾರೆ, ಕೆಲವರು 40 ತನಕ ಸಮೀಕ್ಷೆನೇ ತಿನ್ಕಾಡಿ 40 ತನಕ ಕೊಡ್ತಾರೆ. ಸೊ ನಿಮಗೆ ಅನ್ಸುತ್ತಾ ಈ ಸಲ ನಾವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬರ್ತೀವಿ ಅಂತ ಅನ್ಸುತ್ತಾ? ಸೊ ನಿಮ್ಮ ಪ್ರಕಾರ ನಮಗೆ ತಿನ್ಕಾಡಿ 40, 42, 52 ಕೊಟ್ಟಿದ್ದಾರೆ ಸಮೀಕ್ಷೆ ಮಾಡೋರು ಈ ರಾಜ್ಯದ ಜನರಲ್ಲ. ಸೊ ನಾನು ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ನಾನು ಹೋಗ್ತಾ ಇರೋದು ಸಮೀಕ್ಷೆ ಮಾಡೋರ ಹತ್ರ ಅಲ್ಲ, ನಾವು ಹೋಗ್ತಾ ಇರೋದು ಜನರ ಹತ್ರ ಹೋಗ್ಬೇಕಾದ್ರೆ ಸಮೀಕ್ಷೆ ತಗೊಂಡು ನಾನೇನು ಮಾಡಲಿ? ಸೊ ನೀವು ಹೇಳಿದ್ರಲ್ಲ 2 ರಾಷ್ಟ್ರೀಯ ಪಕ್ಷಗಳು, ಯಾಕೆ ಈ 2 ರಾಷ್ಟ್ರೀಯ ಪಕ್ಷಗಳು ಆಂಧ್ರ ಪ್ರದೇಶದಲ್ಲಿ ಎಲ್ಲಿ ಹೋಗ್ಯವೆ?
ಇದರಲ್ಲಿ ತಮಿಳುನಾಡಲ್ಲಿ ಏನಾಗಿದೆ ಇವ್ರ ಕತೆ, ಬೇರೆ ಬೇರೆ ಇದ್ರೊಳಗೆಲ್ಲ ಏನಾಗಿದೆ, ಅದೆಲ್ಲ ಸ್ವಾಭಾವಿಕವಾಗಿರುತ್ತೆ. ನರೇಂದ್ರ ಮೋದಿ ಅವ್ರ ಹೆಸರು ಏನೋ ಹೊತ್ತು 2014ರಲ್ಲಿ ಇತ್ತು, ಅದು ಸಂಪೂರ್ಣವಾಗಿ ಕೊಲಾಪ್ಸ್ ಆಗಿದೆ. ಆಮೇಲೆ ಕರ್ನಾಟಕ ಯಾಕೆ ಪ್ರಶ್ನೆ ಕೇಳಿದ್ರೆ, ತುಂಬಾ ಡಾಳಾಗಿ ನೀವು ಎದ್ದು ಕಾಣುವ ರೀತಿಯಾಗಿ ಬಿಜೆಪಿ ಜೊತೆ ಒಂದು ಹೊಂದಾಣಿಕೆ ರಾಜಕಾರಣ ಎದ್ದು ಕಾಣುತ್ತೆ. ಅದು ಮಾಧ್ಯಮದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ವಿಚಾರನೇ ಹೊರತು ನಾವು ವೈಯಕ್ತಿಕವಾಗಿ ಅದನ್ನಿಲ್ಲ. ಅದನ್ನ ಯಾಕೆ ಮಾಧ್ಯಮದಲ್ಲಿ ಸೃಷ್ಟಿ ಆಯ್ತು ಅಂದ್ರೆ ನಾನು ಮಾಧ್ಯಮದವ್ರಿಗೂ ಬ್ಲೇಮ್ ಮಾಡೋದಿಲ್ಲ. ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಈ ತರ ಸ್ಟೇಟ್ಮೆಂಟ್ ಕೊಟ್ಟರು, ಅದನ್ನ ಹಾಕೊಂಡು ಹೊಡೆಯೋದು, ಅದ್ರ ಮೇಲ್ಗಡೆ ಒಂದು ಎ ಟೀಮು ಇಲ್ಲ, ಬಿ ಟೀಮು ಇಲ್ಲ, ಎಂತದಿಲ್ಲ. ದೇರ್ ಇಸ್ ಓನ್ಲಿ ಒರಿಜಿನಲ್ ಟೀಮ್ ನಮ್ದು ಅಷ್ಟೇ. ಅವನ್ನೆಲ್ಲ ಈ ಟೀಮ್ ಗೆ ಅದ್ ಹೆಂಗಾಗುತ್ತೆ ನಾನು ಹೇಳೋದು. ವರ್ಣಲ್ಲಿ ಜಿ ಟಿ ದೇವೇಗೌಡರು ಶ್ರೀನಿವಾಸ್ ಪ್ರಸಾದ್ ಮನೆಯವರಿಗೆ ಮನೆಗೆ ಹೋಗ್ತಾರೆ. ಇಲ್ಲ, ನಾನೇ ಹೋಗಿದ್ದೀನಿ. ನಾನೇ ಅಲ್ಲಿ ರಂಗಪ್ಪ ಅವರ ಒಂದು ಕ್ಯಾಂಪೇನಿಂಗ್ ಮಾಡ್ಬೇಕಾದ್ರೆ ಮೈಸೂರಲ್ಲಿ ಶ್ರೀನಿವಾಸ್ ಅವ್ರ ಪ್ರಸಾದ್ ಅವ್ರ ಮನೆಗೆ, ಯಾಕಂದ್ರೆ ಈಸ್ ಅ ವೋಟರ್. ನಾನು ಸ್ಟ್ರೈಟ್ ಹೋಗಿ ಓಟ ಕೇಳ್ಬಿಟ್ಟೆ ಅವರಿಗೆ. ಓಟ್ ಕೇಳಿ ಆಮೇಲೆ ಹೊರಗಡೆ ಕೂತ್ಕೊಂಡಾಗ ಇಬ್ರು ಪರ್ಸನಲ್ ಆಗಿ ಕೂತ್ಕೊಂಡು ಅವಾಗ ಹೇಳಿದೆ, ಸರ್ ಏನಾದರೂ ನೋಡಿ ಸರ್, JDS ಪಕ್ಷಕ್ಕೆ ಬರೋಕ್ಕಾಗ್ತದ, ನಿಮ್ಮಂಥವ್ರು ಮಾತ್ರ ಇಂಥ ಕೋಪವಾದಿ ಪಕ್ಷದಲ್ಲಿ ಇರಬಾರ್ದು ಅಂತ. ದೆನ್ ಹಿ ಸೆಡ್, ಮಧು, ಐ ಹ್ಯಾವ್ ಟೇಕನ್ ಅ ಡಿಸಿಷನ್, ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್ ನನಗೆ ಗೊತ್ತಿಲ್ಲ, ಟೈಮ್ ಆಗೋಗಿದೆ, ಆ್ಯಂಡ್ ಐ ಆಮ್ ಆಲ್ಸೋ ಏಜ್ಡ್, ಆ್ಯಂಡ್ ನನ್ನ ಸ್ಟೇಚರಿಗೆ ಈ ಥರ ಮಾಡಿದರೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ದಿಸ್ ಈಸ್ ವೆರಿ ಡಿಫಿಕಲ್ಟು. ಫೈನ್. ನೀವು ಕೋಮುವಾದಿ ಪಕ್ಷ ಅಂತ ಮಾತನಾಡ್ತೀರಿ ಬಿಜೆಪಿ ಬಗ್ಗೆ, ಬಟ್ ಮಾಯಾವತಿ ಅವ್ರನ್ನ ನೀವು BSP ಜೊತೆ ಅಲಯನ್ಸ್ ಮಾಡ್ಕೊಂಡಿರುವಂಥ ಹಿಂದಿನ ಉದ್ದೇಶ ನಿಮ್ಮ ಪಕ್ಷದ ವರ್ಚಸ್ಸಿಗೋ ಅಥವಾ ನಿಮ್ಮ ಪಕ್ಷದಲ್ಲಿ ಒಂದಷ್ಟು ದಲಿತ ಸಮುದಾಯದ ಮತಗಳು ಬರಲಿ ಅನ್ನೋದೋ, ಅಥವಾ ಸಿದ್ದರಾಮಯ್ಯನವರನ್ನ ಸೋಲ್ಸೋದಷ್ಟೇ ನಿಮ್ಮ ಗುರಿಯಾ? ಚುನಾವಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕುಮಾರಣ್ಣವ್ರು ಒಂದು ಮಾತು ಹೇಳಿದ್ದಾರೆ, ನಿಮ್ಮ ಪಕ್ಷಕ್ಕೂ ಕೂಡ ನಿಮ್ಮ ಅಭ್ಯರ್ಥಿಗಳು ಕೂಡ ನಾನೇ ಬಂದು ಕ್ಯಾಂಪೇನ್ ಮಾಡಿ ನಾವೆಲ್ಲರೂ ಕೂಡ ಅದನ್ನ ಗೆಲ್ಲಿಸ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಕೊಳ್ಳೇಗಾಲು, ಕೆಲವೊಂದು 3-4 ಕ್ಷೇತ್ರಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದು ಆಗಲೇ ಅವ್ರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ನನಗನ್ಸುತ್ತೆ ಇಟ್ಸ್ ಅ ವೆರಿ ನೈಸ್ ಕಾಂಬಿನೇಷನ್ ಆಫ್ ಟೂ ಪಾರ್ಟೀಸ್. ಪರ್ಸೆಪ್ಷನ್ ಏನ್ ಹೇಳ್ತದೆ ಅಂದ್ರೆ, BSP ಮತ್ತು JDS ಜೊತೆಗೆ ನಡೆಯುವಂತ ಕಾಂಬಿನೇಷನ್ ಅಲ್ಲ ಅದು, BSP BJP JDS. ಐ ಡೋಂಟ್ ನೋ, ಯಾವಾಗಲೂ BJPನ ಯಾಕೆ ಮಧ್ಯೆ ತರ್ತೀರಾ ಅಂತ ಹೇಳಿ. ಎಷ್ಟು BJP ನಮಗೆ ಕಾಂಗ್ರೆಸ್ ನಾವು ದ್ವೇಷ ಮಾಡ್ತೀನೋ ಅದರಷ್ಟೇ ಮಾಡ್ತೀವೋ ಅಷ್ಟೇ BJPನೂ ಮಾಡ್ತೀವಿ. ಇನ್ಫ್ಯಾಕ್ಟ್ BJPನ ಕಾಂಗ್ರೆಸ್ಗಿಂತನೂ ನಾವು ದ್ವೇಷ ಮಾಡಬೇಕಾಗ್ತದೆ. ಹಂಗೆ ನೋಡಿದ್ರೆ ಒಂದ್ ವೇಳೆ ನಾಳೆ ಹಂಗ ಅಸೆಂಬ್ಲಿಗೆ ಬಂದ್ರೆ ದೇವೇಗೌಡರಿಗೆ ಇಲ್ಲ, ಇದಕ್ಕೆ ಸಿಂಪಲ್ ಒಂದೇ ಲೈನು, ಅಂಡ್ ಐ ವಿಲ್ ಪುಟ್ ಅ ಫುಲ್ ಸ್ಟಾಪ್, ನಾಟ್ ಅ ಕಾಮಾ. ವಿ ವಿಲ್ ನಾಟ್ ಜಾಯಿನ್ ವಿತ್ ಎನಿಬಡಿ ಅಂತ ಕುಮಾರಸ್ವಾಮಿ ಅವರು ಸನ್ಮಾನ್ಯ ದೇವೇಗೌಡರು ಹೇಳಿದ್ದಾರೆ. ಅದನ್ನ ಅವರು ನಡೆಸ್ಕೊಳ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇದೆ. ಬಟ್ ದೇವೇಗೌಡರು ಕಾಂಗ್ರೆಸ್ ಜೊತೆ ಹೋಗೋ ಲೆಕ್ಕಾಚಾರ ಇದೆ. ಬಟ್ ಓಕೆ, ನೀವು ಹೇಳ್ತಿರೋದು ಕರೆಕ್ಟ್. ಕುಮಾರಸ್ವಾಮಿ ಅವರಿಗೆ BJP ಜೊತೆ ಈಗಾಗಲೇ ಸಖ್ಯ ಬೆಳೆಸಿದ್ದಾರೆ ಅನ್ನೋ ಮಾತು. ಇವೆರಡು ಪ್ರಶ್ನೆಗೂ ಕೂಡ ಅವರಿಬ್ಬರು ನಾಯಕರು ಉತ್ತರ ಕೊಟ್ಟಿರೋದ್ರಿಂದ ಅದೇ ಉತ್ತರ ನಾನು ಕೊಡಬೇಕಾಗುತ್ತೆ, ನಾವು ಯಾರ ಜೊತೆನೂ ಸೇರಲ್ಲ ಅಂತ ಹೇಳಿ. ನೀವು ಹೇಳಿದ್ರಿ ನಾವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ತೀವಿ ಅಂತ. ಎಷ್ಟು ಸೀಟ್ ಬರಬಹುದು? 113 ಕ್ರಾಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಶ್ರಮ ಪಡ್ತಾ ಇದ್ದೀವಿ. ಸೊ 113 ದಾಟೋ ವಿಶ್ವಾಸ ನಿಮಗಿದೆ. ಆದರೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಅನ್ನೋ ಪ್ರಶ್ನೆನೂ ಕೂಡ ಬರುತ್ತೆ. ನಿಮ್ಮ ಕಾಂಟ್ರಿಬ್ಯೂಷನ್ ಸೊರಬದಲ್ಲಿ ನೀವು ಗೆಲ್ತೀರಾ ಅನ್ನೋ ಲೆಕ್ಕಾಚಾರ, ಜೊತೆಗೆ ಶಿವಮೊಗ್ಗ ಕ್ಷೇತ್ರದಲ್ಲಿ ನಿಮ್ಮ ವರ್ಚಸ್ಸಿನ ಮೇಲೆ ಎಷ್ಟು ಕ್ಷೇತ್ರಗಳನ್ನು JDSಗೆ ಕಾಂಟ್ರಿಬ್ಯೂಷನ್ ಮಾಡ್ತೀರಾ? ಶಿವಮೊಗ್ಗದಲ್ಲಿ ನಾವು ಕನಿಷ್ಠ 5 ಗೆಲ್ತೀವಿ ಅಂತಕ್ಕಂಥದ್ದು ವಿಶ್ವಾಸ ನನಗಿದೆ. ಅಲ್ಲ, ಮೊದಲು ನಿಮ್ಮ ಕ್ಷೇತ್ರದ ಬಗ್ಗೆ ಮಾತನಾಡ್ತೀನಿ. ಸೊರಬ ಕ್ಷೇತ್ರ ಈ ಸಲ ನೀವು ಅಂದ್ಕೊಂಡಷ್ಟು ಸುಲಭವಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ಅದಕ್ಕಿಂತನೂ ಜಾಸ್ತಿನೇ ಇದೆ, ಈಸಿ ಆಗಿದೆ. ನಮ್ಮ ಬ್ರದರ್ಗೆ ನಾನು ಅಂದರೆ ಕುಮಾರ್ ಬಂಗಾರಪ್ಪರ್ಗೆ ಹೇಳು, ಕಾಂಗ್ರೆಸ್ ಪಕ್ಷದ ಒಂದು ನ್ಯಾಷನಲ್ ಪಾರ್ಟಿಯಲ್ಲಿತ್ತು, ಜಿಲ್ಲಾ ಪಂಚಾಯತಿ ಗೆಲ್ಲಕ್ಕಾಗಿಲ್ಲ, ತಾಲೂಕ್ ಪಂಚಾಯತಿಗಳು ಗೆಲ್ಲಿಲ್ಲ, APMCs ಗೆಲ್ಲಿಲ್ಲ, ಯಾವುದೇ ಗ್ರಾಮ ಪಂಚಾಯತಿಗಳು ಗೆಲ್ಲಿಲ್ಲ. ಹಾಗೆ ಇನ್ನೊಂದು ನ್ಯಾಷನಲ್ ಪಾರ್ಟಿಗೆ ಹೋದ ತಕ್ಷಣ ಏನು ಒಂದೇ ಸತಿಗೆ ದೊಡ್ಡ ನಾಯಕರಾಗ್ಬಿಡ್ತಾರ? ಹಂಗಲ್ಲ, ಜನರನ್ನ ಇದು ಮಾಡಿಕೊಳ್ಬೇಕು, ಜನರ ಜೊತೆಗಿರಬೇಕಾಗತ್ತೆ. ಚುನಾವಣೆ ಸಂದರ್ಭದಲ್ಲಿ ಬಂದು ಈಗ ನೀವು ರಾಜಕಾರಣವನ್ನು ಮಾಡಕ್ಕೆ ಹೋದರೆ ಸೊರಬ ಕ್ಷೇತ್ರದ ಜನರು ಬಹಳ ಪ್ರಜ್ಞಾವಂತರು. ಆಮೇಲೆ ಒಂದು ಕೋಮುವಾದಿ ಪಕ್ಷ ಇದರಿಂದ ಉಸಿರು ಕಡ್ತು, ನಾನು ಅದರಿಂದನೇ ಆಚೆ ಬಂದೆ, ಜೈಲಿಗೆ ಹೋಗಿ ಬಂದಿರೋ ನಾಯಕರೆಲ್ಲ ಇದ್ದಾರೆ ಈ ಪಕ್ಷದೊಳಗೆ ಅಂಥೇಳಿ ಇದೇ ಕುಮಾರ ಬಂಗಾರಪ್ಪ ಹೇಳಿ ಮತ್ತು ಅದೇ ಯಡಿಯೂರಪ್ಪ ಅವ್ರ ಜೊತೆ ಹೋಗಿ ಸೇರ್ಕೊಂಡ್ಬಿಟ್ರೆ ಜನರನ್ನ ಏನು ಅನ್ಕೊಂಡಿದ್ದೀರಾ? ಅದು ಸೊರಬ ಕ್ಷೇತ್ರದ ಜನರನ್ನ ಅಷ್ಟು ಈಸಿಯಾಗಿ ತಗೊಳಕ್ಕಾಗ್ತದ? ಯಡಿಯೂರಪ್ಪನವರ ವರ್ಚಸ್ಸು, ಮೋದಿಯವರ ವರ್ಚಸ್ಸು, ಕುಮಾರ್ ಬಂಗಾರಪ್ಪನವರು ಮಂತ್ರಿ ಇಲ್ಲ, ಚಾನ್ಸ್ ಇಲ್ಲ. ಕುಮಾರ್ ಬಂಗಾರಪ್ಪ ಅವರು ಮಂತ್ರಿ ಆದ್ಮೇಲೆ ಸೋಲ್ಸಿದ್ದು ನಾನು, ಈ ಹಾಲಪ್ಪ ಅವರು ಮಂತ್ರಿ ಆದ್ಮೇಲೆ ಸೋಲ್ಸಿದ್ದು ನಾನು. 2 ಸತಿ ಸೋತಿದ್ದೆ ನಾನು, 2 ಸತಿ ನಾನು ಕ್ಷೇತ್ರ ಬಿಡ್ಲಿಲ್ಲ. ಸೊ ಕುಮಾರ್ ಬಂಗಾರಪ್ಪ, ರಾಜು ತಲ್ಲೂರ್, ಮಧು ಬಂಗಾರಪ್ಪ ನೇರ ಸ್ಪರ್ಧೆ ಯಾರ ನಡುವೆ ಇರುತ್ತೆ? 2ನೇದು 3ನೇ ಪ್ಲೇಸಲ್ಲಿ ಅವರಿಬ್ರು ಫೈಟ್ ಮಾಡ್ತಾರೆ. ಸೊ ಭವಿಷ್ಯದಲ್ಲಿ ಶಿವಮೊಗ್ಗ ಜಿಲ್ಲೆ ನಾಯಕತ್ವಕ್ಕೆ 3 ಜನರ ನಡುವೆ ಪೈಪೋಟಿ ಇದೆ ಅನ್ನೋದು, ಅದು ಮಧು ಬಂಗಾರಪ್ಪನವರು ಆಗಿರಬಹುದು, ಬೇಳೂರು ಗೋಪಾಲಕೃಷ್ಣ ಆಗಿರಬಹುದು, ಅಥವಾ ಕುಮಾರ್ ಬಂಗಾರಪ್ಪನವರು ಕೂಡ ಆಗಿರಬಹುದು ಅನ್ನೋ ಮಾತು ಬರ್ತಿರುವಂಥದ್ದು.
ನೀವು ಕೇಳೋ ಪ್ರಶ್ನೆಗೆ ಶಿವಮೊಗ್ಗ ಜಿಲ್ಲೆ ಉತ್ತರ ಕೊಡ್ತಾರೆ. ಇದೇ ಪ್ರಶ್ನೆ ರಾಜ್ಯ ಮಟ್ಟಕ್ಕೆ ಹಾಕಿದ್ರೂ ರಾಜ್ಯ ಮಟ್ಟದಲ್ಲಿ ಜನರು ನಿಮಗೆ ವಿಶ್ವಾಸ ಇದೆಯಾ ಶಿವಮೊಗ್ಗ ಜಿಲ್ಲೆನಲ್ಲಿ? ನನಗಾಗಲೇ ತುಂಬಾ ವಿಶ್ವಾಸ ಇದೆ. ಬಟ್ ಮಧು ಬಂಗಾರಪ್ಪನವರು ಯಾರೇ ಎರಡನೇ ವರ್ಗದ ನಾಯಕತ್ವವನ್ನು ಶಿವಮೊಗ್ಗದಲ್ಲಿ ಇನ್ನೂ ಕೂಡ ಬೆಳೆಸಿಲ್ಲ ಅನ್ನೋದು. ನಾನು ಬೆಳೆಸೋ ಪ್ರಶ್ನೆನೇ ಬರಲ್ಲ. ನಾನು ಅಷ್ಟು ದೊಡ್ಡ ನಾಯಕ ಅಲ್ಲ. ನಾಳೆ ಒಂದು ವೇಳೆ ಹಂಗ ಅಸೆಂಬ್ಲಿ ಆದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ನಿರ್ಧಾರವನ್ನು ತೆಗೆದುಕೊಂಡ್ರೆ, ಹೋಗಬೇಕು ಅನ್ನೋ ನಿರ್ಧಾರ ತೆಗೆದುಕೊಂಡ್ರೆ, ಮಧು ಬಂಗಾರಪ್ಪನವರು JDS ನಲ್ಲಿ ಇರ್ತಾರ? ಅವರು 100% ತಗೊಳ್ಳೋದಿಲ್ಲ ಅಂತ ಹೇಳಿ ನನಗೆ ತಗೊಂಡ್ರೆ ಈಗಾಗಲೇ ಒಂದ್ಸಲಿ ತಗೊಂಡಿದ್ರು, ಅಧಿಕಾರನೂ ಮಾಡಿದ್ರು, ಮುಖ್ಯಮಂತ್ರಿಗಳು ಕೂಡ ಆಗಿದ್ರು. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನಾನು ಒಂದು ತಪ್ಪು ಮಾಡಿದ್ದೀನಿ, ಅದು ಮತ್ತೆ ನಡೆಯೋದಿಲ್ಲ ಅಂತ ಹೇಳಿ. ಸೊ ನೀವು ಲೀಡರ್ ಆಗಿ ಎಮರ್ಜ್ ಆಗ್ತಾ ಇದ್ದೀರಾ ಮಧು ಬಂಗಾರಪ್ಪನವರು. ಆಸ್ ಎ ಲೀಡರ್ ಸಿದ್ದರಾಮಯ್ಯನವ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ನನಗನ್ಸುತ್ತೆ ಅವರು JDS ಪಕ್ಷದಲ್ಲಿ ಇರ್ತಕ್ಕಂಥ ವರ್ಚಸ್ಸು ಕಾಂಗ್ರೆಸ್ಸಿಗೆ ಹೋದ್ಮೇಲೆ ಅದು ಸಂಪೂರ್ಣವಾಗಿ ಕಳ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಇದು ವೈಯಕ್ತಿಕವಾಗಿ ಸಿದ್ದರಾಮಯ್ಯನವ್ರಿಗೂ ಕುಮಾರಸ್ವಾಮಿ ಅವ್ರಿಗೂ ನೀವು ವರ್ಚಸ್ಸು ನಾಯಕತ್ವದ ವಿಚಾರವಾಗಿ ಕಂಪೇರ್ ಮಾಡೋದಾದ್ರೆ ಯಾರು ಒಂದು ತೂಕ ಮೇಲೆ ಇರ್ತಾರೆ ಅಂತ? ಕುಮಾರಸ್ವಾಮಿ ಅವರು ಬಹಳ ಅದ್ಭುತವಾಗಿರ್ತಕ್ಕಂಥ ಮಾನವೀಯತೆಯನ್ನು ಹೆಚ್ಚು ಮೆರಿತಕ್ಕಂಥ, ತುಂಬ ಪ್ರೀತಿ ವಿಶ್ವಾಸದಿಂದ ಒಳ್ಳೆ ಹೃದಯ ಇರತಕ್ಕಂಥ ಒಬ್ಬರ ನಾಯಕರು. ಸ್ವಾಭಾವಿಕವಾಗಿ ಅವ್ರ ಗುಣಗಳನ್ನು ಸಿದ್ದರಾಮಯ್ಯ ಅವರಿಗೆ ಹೋಲಿಕೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಸೊ ಇಂಥ ಮಾನವೀಯತೆ ವ್ಯಕ್ತಿತ್ವ ಇರುವಂಥ ಕುಮಾರಸ್ವಾಮಿ ಅವ್ರನ್ನ ಬಿಟ್ಟು 7 ಜನ 10 ಜನ BJP ಹೋದವರು ಸೇರಿದರೆ ಯಾಕೆ ಹೋದ್ರು ಅನ್ನೋದು JDS ಬಿಟ್ಟು? ಅದು ಎಲ್ಲರಿಗೂ ಗೊತ್ತಿದೆ. MP ಚುನಾವಣೆ ನಡಿಬೇಕಾದ್ರೆ ಯಾಕೆ ಹೋದ್ರು ಅಂತ. ಅದು ಮತ್ತೆ ನಾನು ಹೇಳಬೇಕಾಗಿಲ್ಲ. ಅದ್ರ ಬಗ್ಗೆ ನನಗೆ ಪ್ರೂಫ್ ಇಲ್ಲ. ಫೈನ್. ಮಧು ಬಂಗಾರಪುರ ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಿಮ್ಮ ಮಾಧ್ಯಮದವ್ರಿಗೂ ತುಂಬ ಥ್ಯಾಂಕ್ಸ್.